ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತು ನಾನು ರೆಡಿಯಾಗಿ ಎಲ್ಲೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಹಾಗೆ ನೀವು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ಮಂಗಳೂರಿನಲ್ಲಿರುವಂತಹ ಕಡೂರು ಸರಸ್ವತಿಪುರಂ ಅದರಲ್ಲಿರುವ ದುರ್ಗಾಸ್ಥಳ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಹಾಗೆ ಇವತ್ತು ಯಶುನು ನಾನು ಸ್ಕೂಲ್ ಕಳಿಸಿಲ್ಲ, ಅವನು ರಜಾ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಸೊ ನಾನಿದ್ದೆ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು ಆ ಟೆಂಪಲಿಗೆ. ಸೊ ಹಾಗಾಗಿ ಹೊರಟಿದ್ದೀವಿ. ಸೊ ಹಾಗೆ ಮತ್ತು ನಾವು ಫ್ರೆಂಡ್ಸು ಎಲ್ಲ ಜೊತೆಲೇ ಹೋಗ್ತಾ ಇದ್ವಿ. ಸೊ ಹಾಗೆ ಅವ್ರನ್ನ ಹಾಗೆ ಪಿಕ್ ಮಾಡಿಕೊಂಡು ಕಾರಲ್ಲೇ ಹೊರಟ್ವಿ. ಸೊ ಹಂಗೆ ಮಾತಾಡಿಕೊಂಡು, ಸೊ ಸುಮಾರು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿಗೆ ಒಂದು 250 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ಅದು ತುಂಬ ಸ್ವಲ್ಪ ದೂರ ಇದೆ. ಕಾರಲ್ಲಿ ಆದ್ದರಿಂದ ಸ್ವಲ್ಪ ಬೇಗನೆ ಹೋಗಿ ಬರ್ಬೋದು ಅಂತ ಕಾರಲ್ಲೇ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೋಲ್ ಪಾಸ್ ಮಾಡ್ಕೊಂಡು ನಾವು ಹೊರಟ್ವಿ. ಸೊ ಏನಪ್ಪ ಅಂದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಜನನೂ ಜಾಸ್ತಿ ಇರ್ತಾರೆ ಅಂತ ಮಾತಾಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅದು ತುಂಬ ಪವರ್ಫುಲ್ ದೇವಿ ಅಂತಲೂ ಹೇಳ್ತಾಯಿದ್ರು. ಸೊ ಅದಕ್ಕೇ ನೋಡೋಣ ಅಂದ್ಬಿಟ್ಟು ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತೇ ಹೊರಟಿದ್ದೀವಿ. ಸೊ ಏನಪ್ಪ ಅಂದರೆ ಹಂಗೆ ಹೋಗ್ತಾ ಆನ್ ದ ವೇ ಮೊದಲೇ ಹೇಳಬೇಕಾ, ಈ ಸೀಸನಲ್ಲಿ ಕಲ್ಲಂಗಡಿ ಸುರಿಮಳೆ ಅದರಲ್ಲೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನಂತೂ ಹೋಗ್ತಾ ಇದ್ದರೆ ನಾನು 1 ಅವರ್ಗೆ ಸಲ ಗಾಡಿ ನಿಲ್ಲಿಸಿ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅನ್ನೋ ಥರ ಆಗ್ತಿರುತ್ತೆ. ಅದರಿಂದ ನಾನು ಫಸ್ಟ್ ಇನ್ನೂ ದೇವಸ್ಥಾನ ತಲುಪಲೇ ಇಲ್ಲ. ಆಗ್ಲೇ ಒಂದು 50ರಿಂದ 100 ಕಿಲೋಮೀಟರ್ ಅಷ್ಟೇ ಬಂದಿರೋದು. ಆವಾಗಲೇ ನಾನು ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂದ್ಬಿಟ್ಟು ಸೈಡ್ಗೆ ಕಲ್ಲಂಗಡಿ ಹಣ್ಣಲ್ಲಿ ತಿಂದ್ಕೊಂಡು ಮತ್ತೆ ಸೆಕೆಂಡ್ ಟೋಲ್ ಪಾಸ್ ಮಾಡಿದ್ವಿ. ಸೊ ಹಂಗೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹೆವಿ ಬಿಸಿಲಿತ್ತು. ಸುಮಾರು ನಾವು ಇಲ್ಲಿ ಬೆಂಗಳೂರಲ್ಲೇ ಇಲ್ಲಿಂದ ಒಂದು 9-9:30 ಏನೋ ಬಿಟ್ಟಿದ್ದು ಟೈಮಿಂಗ್ಸು. ಸೊ ಒಂದು 3 ಅವರ್ ಏನೋ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನೋಡೋಣ ಅಂದ್ಕೊಂಡು ಹಂಗೆ ಹೋಗ್ತಾಯಿದ್ವಿ. ಸೊ ಫೈನಲಿ ನೀವು ನೋಡ್ತಿರ್ಬೋದು, ಒಂದು ಬೋರ್ಡ್ ಕಾಣಿಸ್ತಲ್ಲ, ಅದೇ ದೇವಿ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಕಡೂರಿನ ದುರ್ಗಾಸ್ಥಳ ದೇವಿ ಸರಸ್ವತಿಪುರಂ ದೇವಸ್ಥಾನಕ್ಕೆ ಬಂದ್ವಿ. ಸೊ ಏನಪ್ಪ ಅಂದರೆ ಪಾರ್ಕಿಂಗ್ ಎಲ್ಲ ತೋಟದ ಹತ್ರನೇ ಎಲ್ಲ ಹಾಕ್ಕೊಂಡಿದ್ರು. ಪರವಾಗಿಲ್ಲ, ಸ್ವಲ್ಪ ಹೆಂಗೋ ಎಲ್ಲ ಇಲ್ಲೇ ನಿಲ್ಲಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ರೆ, ಏಕೆಂದರೆ ಇಲ್ಲಿಗೆ ಬಸ್ ಬರೋಲ್ಲ ಇಲ್ಲಿ ದೇವಸ್ಥಾನದ ಹತ್ರ. ಸೊ ಓನ್ ವೆಹಿಕಲ್ ಇರೋರು ಓನ್ ವೆಹಿಕಲಲ್ಲಿ ಬರ್ತಾರೆ, ಇಲ್ಲಾಂದರೆ ಆಟೋ ವ್ಯವಸ್ಥೆನೂ ಇದೆ. ಸೊ ಆಟೋಗೆ ಒಬ್ಬರಿಗೆ 50 ರೂಪಾಯಿ ಏನೋ ತೊಗೊತಾರೆ. ಸೊ ನೀವು ಮಾತಾಡ್ಕೊಂಡು ಸ್ವಲ್ಪ ಇನ್ನೂ ಕಮ್ಮಿ ಮಾಡ್ಕೊಂಡು ಬರ್ಬೋದು, ಏಕೆಂದರೆ ಹತ್ರನೇ ಇರೋದ್ರಿಂದ ಸ್ವಲ್ಪ ಇದು ಮಾಡ್ಕೊಂಬರ್ಬೋದು. ನಡ್ಕೊಂಡು ಬರೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಒಂದು ಮೇನ್ ರೋಡಿಂದ 2 ಕಿಲೋಮೀಟರ್ಸ್ ಏನೋ ಆಗುತ್ತೆ ಒಳಗಡೆ ಈ ದೇವಸ್ಥಾನಕ್ಕೆ. ಸೊ ಹಾಗಾಗಿ ನಾವು ಫೈನಲ್ ದೇವಸ್ಥಾನದ ಹತ್ರ ಬಂದ್ವಿ, ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು. ಸೊ ನೀವು ನೋಡ್ತಿರ್ಬೋದು ಜನ ಎಲ್ಲ ಎಷ್ಟು ಜಾಸ್ತಿ ಜನ ಇದ್ದಾರೆ, ಇವತ್ತು ರಶ್ ಇದ್ದಾರೆ ಅಂತ. ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ. ಸೊ ಹಾಗಾಗಿ ಮಂಗಳವಾರ, ಶುಕ್ರವಾರ, ಈ ಅಮಾವಾಸ್ಯೆ, ಹುಣ್ಣಿಮೆ ಟೈಮ್ಗಳಲ್ಲೂ ತುಂಬ ರಶ್ ಇರ್ತಾರಂತೆ. ಸೊ ಹಾಗಾಗಿ ಈ ಟೈಮಲ್ಲೂ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ರಶ್ ಇದ್ದರು. ಸೊ ಇಲ್ಲಿ ನೀವು ಪೂಜೆ ಸಾಮಾನುಗಳೆಲ್ಲ ಮನೆಯಿಂದ ಬೇಕಾದರೂ ತರ್ಬೋದು, ಇಲ್ಲಾಂದರೆ ಇಲ್ಲೇ ಸಿಗುತ್ತೆ. ಸೊ ಒಂದು ಪೂಜೆ ಸಾಮಾನು ಸೆಟ್ಗೆ 150 ರೂಪಾಯಿ ಏನೋ ತೊಗೊತಾರೆ. ಸೊ ನೀವು ನೋಡ್ತಿರ್ಬೋದು ದೇವಿ, ಏಕೆಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತಿದ್ರು. ಸೊ ನಾನು ಆಚೆಗಡೆ ಸೇಮ್ ಏನು ದೇವಿ ಮುಖ ಇದೆಯೋ ಸೊ ಅದೇ ಥರ ಇದೆ ಒಳಗಡೆ. ಸೊ ನನಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಒಳಗಡೆ, ಸೊ ಬಿಡಲ್ಲ ಅಂತ ಹೇಳಿದ್ರು. ಅದರಿಂದ ನಾನು ಹೊರಗಡೆನೇ ಮಾಡಿದೆ. ಸೊ ನಾವು ಹಂಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗೋಣ ಅಂತ ಇದು ಮಾಡಿದ್ವಿ. ಸೊ ಹಾಗೆಯೇ ನಿಂಬೆಹಣ್ಣಿನ ಆರತಿ ಮತ್ತು ಬೆಲ್ಲದ ಆರತಿ ಈ ಥರ ಎಲ್ಲ ಮಾಡ್ತಾರಲ್ವ. ಸೊ ಅದನ್ನೆಲ್ಲ ಬೇಕು ಅಂದರೆ ನೀವು ಮನೆಯಿಂದನೇ ತಂದು ಮಾಡ್ಕೊಬೋದು, ಏಕೆಂದರೆ ಅಲ್ಲೇ ಕೂತ್ಕೊಂಡು ಜಾಗನೂ ಇದೆ, ದೇವಿಗೆ ಆರತಿ ಮಾಡೋದೆಲ್ಲ ಮಾಡ್ಬೋದು. ಸೊ ಹಾಗೇನೆಲ್ಲ ಮಾಡಿಕೊಂಡು ಪೂಜೆ ಸಾಮಾನು ಅಷ್ಟೇ ನೀವು ಮನೆಯಿಂದ ಬೇಕಾದರೂ ತಂದರೂ ಪೂಜೆ ಮಾಡ್ಕೊಡ್ತಾರೆ. ಇಲ್ಲಿ ತರೋಕ್ಕಾಗಲ್ಲ, ಇಲ್ಲೇ ಮಾಡ್ಕೊತೀನಿ ಅಂದ್ರೂ ಇಲ್ಲೇ ಮಾಡಿಸ್ಕೊಬೋದು, ಇಲ್ಲೇ ಸಿಗುತ್ತೆ ಎಲ್ಲ ಥರನೂ ಇಲ್ಲೇ ಸಿಗುತ್ತೆ ಪೂಜೆ ಸಾಮಾನು. ಮತ್ತು ತಡೆ ಓಡಿಸೋದು, ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಇಲ್ಲಿ ಮಾಡ್ತಾರೆ. ಸೊ ಹಾಗೆ ಅದನ್ನೆಲ್ಲ ನಾನು ಇದು ಮಾಡಿಕೊಂಡು ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಫೈನಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಹಾಗೆ ನೋಡ್ತಿರ್ಬೋದು ನೀವು ಎಷ್ಟು ಜನ ರಶ್ ಇದ್ದಾರೆ ದೇವಿಗೆ ಅಂತ. ನೋಡೋಕ್ಕೆ ತುಂಬ ಚಿಕ್ಕ ಗುಡಿನೇ ಆಗಿರ್ಬೋದು, ಬಟ್ ತುಂಬ ಪವರ್ಫುಲ್ ಇರೋದಕ್ಕೆ ತಾನೇ ಜನಗಳು ಇಷ್ಟೊಂದು ಜನ ಬರ್ತಿರೋದು. ಸೊ ಹಾಗೆ ಫೈನಲಿ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಇಸ್ಕೊಂಡ್ವಿ. ಪ್ರಸಾದಕ್ಕೆ ಟೊಮೊಟೊ ಬಾತ್ ಮಾಡಿದರು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಫೈನಲಿ ಹೊರಡೋಣ ಅಂದ್ಬಿಟ್ಟು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ
ಅದು ನೋಡಿದ ತಕ್ಷಣವೇ ಒಂಥರ ಅದು ಏನಂತಾರಲ್ಲ, ಅದು ನೋಡಿದರೆ ತುಂಬ ಭಯನೂ ಆಗೋ ಫೀಲ್ ಆಗುತ್ತೆ, ಒಂಥರ ಅಟ್ರಾಕ್ಷನಾಗಿ ಕಾಣಿಸುತ್ತೆ ದೇವಿ ಮುಖ ನೋಡಿದ ತಕ್ಷಣವೇ ಆ ಥರ ಫೀಲ್ ಆಯ್ತು ನನಗೆ. ಸೊ ಹಾಗಾಗಿ ಅದು ಮುಗಿಸ್ಕೊಂಡು ಫೈನಲಿ ನಾವು ಬೆಂಗ್ಳೂರಿಗೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಹಂಗೆ ಏನಪ್ಪ ಅಂದರೆ ಬೆಂಗಳೂರಿಗೆ ಹೊರಡುವಾಗ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಹೆಚ್ಚು ಕಮ್ಮಿ 1 ಗಂಟೆ, ಹೆಚ್ಚು ಕಮ್ಮಿ ನಾವು ಅಲ್ಲಿಂದ 2 ಗಂಟೆಗೇನೋ ಬಿಟ್ವಿ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.